ಲೇ ರಂಗು, 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 ಲೇ ಬಾರೆ ಇಲ್ಲಿ. ತಾತ, ಅಜ್ಜಿ ಇಲ್ಲ. ಅಜ್ಜಿ ಎಲ್ಲ ಹೊರಗಡೆಗೆ ಹೋಗಿತ್ತೆ. ಮನೆ ಒಳಗಿಲ್ಲ. ನಾನೇ ಟಿವಿ ನೋಡ್ತಾ ಕೂತಿದ್ದೆ ಅಷ್ಟೇ. ಅದೆಲ್ಲ ಹೋಗ್ಬಿಟ್ಲು ಕಣ್ಲ ಅವಳು. ಸಂತೆಗೆ ಹೋಗ್ಬರೋಣ ನಿಮ್ಮ ಅಜ್ಜಿನ ಕರ್ಕೊಂಡು ಅಂತ ಹೇಳಿದ್ರೆ ಅವಳಿಲ್ಲ. ಆಮೇಲೆ ಅದ್ ತಂದಿಲ್ಲ ಕಣಯ್ಯ ನೀನು, ಇದು ತಂದಿಲ್ಲ ಕಣಜ್ಜ, ಅದ್ ಮರ್ತು ಬಂದಿದ್ಯಾ, ಇದ್ ಮರ್ತು ಬಂದಿದ್ಯಾ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅವಳನ್ನೇ ಕರ್ಕೊಂಡೋಗಿ ಸಂತೆ ಮಾಡಿಸ್ಕೊಂಬರೋಣ ಅಂದ್ರೆ ನಿಮ್ಮ ಅಜ್ಜಿ ಕಾಣಿಸ್ತಿಲ್ಲ ನೋಡು. ಹೋಗು, ಅದೆಲ್ಲಿತ್ತೋ ನೋಡ್ಕೊಂಡು ನಿಮ್ಮ ಅಜ್ಜಿನ ಕರ್ಕೊಂಬರೋದು. ಹಾಯ್ ತಾತ, ನನ್ನನ್ನು ಕರ್ಕೊಂಡು ಹೋಗ್ತಾತ. ಸಾನೆ ದಿವಸ ಆಯ್ತು ಸಂತೆಗೆ ಕರ್ಕೊಂಡು ಹೋಗಿಲ್ಲ ನೀನು. ನನ್ನನ್ನು ಕರ್ಕೊಂಡು ಹೋಗುತ್ತದ. ಬೇಡ, ಮನೆ ಕಡೆಗೆ ಇರು ನೀನು. ನಾನು ನಿಮ್ಮ ಅಜ್ಜಿ ಹೋಗಿ ಬರ್ತೀವಿ, ನೀನೇನ್ ಬರೋದು ಬೇಡ. ಅಲ್ಲಿ ಬಂದು ತಲೆ ಹರಟೆ ಮಾಡ್ತೀಯ ಬರೀ. ಇಲ್ಲೇ ಇರು ನೀನು ಟಿವಿ ನೋಡ್ಕೊಂತ. ನಾವ್ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀವಿ. ನಾನು ಹೇಳ್ದಷ್ಟು ಬಾಯಿ ಮುಚ್ಕೊಂಡು ಮಾಡ್ಲಾ? ಅದನ್ನ ಬಿಟ್ಟು ಒಳ್ಳೆ ತಲೆ ಹರಟೆ ಮಾತಾಡ್ಕೊಂಡ್ ಬರೀ. ನಾನು ಎಲ್ಲಿಗೂ ಹೋಗಲ್ಲ. ಅಜ್ಜಿಗೂ ಕರ್ಕೊಂಡ್ ಬರಲ್ಲ, ಎಲ್ಲಿಗೂ ಹೋಗಲ್ಲ. ನಾನು ಇಲ್ಲೇ ಕೂತಿರ್ತೀನಿ. ನೀವೇ ಹೋಗಿ ಬರೋಗ್ರಿ. ನಾನು ಎಲ್ಲಿಗೂ ಬರಲ್ಲ. ಯಾಕಂದ್ರೆ ಹಿಂಗ್ ಕೂತಿದೀಯ? ಯಾಕೆ ಈ ರೀತಿ ಮುಖ ಉದಿಸ್ಕೊಂಡು ಕೂತಿದೀಯಲ್ಲ? ಯಾಕೆ ನಿಮ್ ತಾತ ಏನಾದ್ರು ಅಂತೆ? ನನ್ನೇನ್ ಕೇಳ್ತೀಯಾ? ತಾತಂಗೆ ಕೇಳು ಯಾಕೆ ಹಿಂಗ್ ಕೂತಿದೀನಿ ಅಂತ. ನಜ ಯಾಕಜ್ಜ ಇವನು ಈ ರೀತಿ ಕೂತಿದ್ದಾನೆ? ಯಾಕೆ ಮತ್ತೇನಾದ್ರು ಅಂದ್ಯಾ ಏನು? ನೀ ಬರೀ ಆ ಮಗಿ ಮೇಲೆ ರೇಗಾಡೋದೇ ಆಯ್ತಪ್ಪ. ಬರೀ ಆ ಮಗಿ ಮೇಲೆ ಯಾವಾಗ್ಲೂ ಕೋಪ ಮಾಡ್ಕೊಂತಿರ್ತೀಯ. ಅಂತದ್ ಏನಾಗೋಯ್ತು? ಏನಂತ ಹೇಳ್ದೆ ನೀನು? ಅದ್ ಯಾಕಂಗ್ ಕೂಗಾಡ್ತೀಯ ನೀನು? ಏನ್ ಬರೀ ಮಗ ಶಿಫಾರಸ್ ವಹಿಸ್ಕೊಂಡ್ ಬಂದ್ಬಿಡ್ತೀಯ ನೋಡು. ಏನಿಲ್ಲ, ನಿಮ್ಮ ಅಜ್ಜಿ ಎಲ್ಲೋಯ್ತು ಮಂಜ, ಕರ್ಕೊಂಬರೋಗು, ಹಬ್ಬ ಸಂತೆ ಮಾಡ್ಬೇಕು, ನಾನು ನಿಮ್ಮ ಅಜ್ಜಿ ಸಂತೆ ಕಡೆಗೆ ಹೋಗಿ ಬರ್ತೀವಿ, ನಿಮ್ಮ ಮನೇಲೇ ಇರು ಅಂತ ಹೇಳಿದ್ರೆ ಅಷ್ಟಕ್ಕೆ ನಾನು ಎಲ್ಲಿಗೂ ಹೋಗಲ್ಲ, ಎಲ್ಲೂ ಬರಲ್ಲ ಅಂತ ಮುಖ ಉದಿಸ್ಕೊಂಡು ಕೂತಿದ್ದೆ ನೋಡು. ಅಷ್ಟೇ ಕಣೆ ನಾನು ಹೇಳಿದ್ದು, ಇನ್ನೇನು ಹೆಚ್ಚಿಗೆ ಹೇಳಿಲ್ಲ ನೋಡು. ಅಲ್ಲ ಮತ್ತೆ ಹಬ್ಬ ಸಂತೆ ಮಾಡಕ್ ಹೋಗ್ತಿದ್ರೆ ಆ ಮಗಿ ಅಷ್ಟು ಇಷ್ಟಪಡ್ತಿದ್ದೆ, ಬೇಡ ಅಂತ ಹೇಳಿದ್ರೆ ಎಂತರ್ಗೂ ಕೋಪ ಬರಲ್ವೇ? ಅದಕ್ಕೆ ಹಿಂಗ್ ಕೂತಿರೋದು. ಅದು ಅಲ್ದಲೆ ಅವನಿಗೆ ಇನ್ನೂ ನಾವು ಬಟ್ಟೆನೂ ತಂದಿಲ್ಲ, ಎಂತದೂ ಇಲ್ಲ. ಅದಕ್ಕೆ ಮುಖ ಉದಿಸ್ಕೊಂಡು ಕೂತಿದ್ದಾನೆ. ಊರೊಳಿಕೆ ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿ ನೆನ್ನೆ ಬಟ್ಟೆ ಎಲ್ಲ ತಗೊಂಬಂದಿದ್ದಾರೆ. ಇವನಿಗಿನ್ನ ನಾವು ಬಟ್ಟೆನೂ ಕೊಡಿಸಿಲ್ಲ, ಏನಿಲ್ಲ. ಅದಕ್ಕೆ ಬಂದ್ರೆ ಬಟ್ಟೆ ಏನಾದ್ರು ಕೊಡಿಸ್ಬೋದೋ ಏನೋ ಅಂತ ಹಠ ಮಾಡಿದ್ದಾನೆ. ಅಷ್ಟಕ್ಕೆ ನೀನು ಈ ರೀತಿ ರೇಗಾಡೋದು ಮಗಿ ಮೇಲೆ? ಯಾವ ಬಟ್ಟೆ? ಆ ಬಟ್ಟೆನೂ ಕೊಡಿಸ್ತಿಲ್ಲ ನೋಡು. ಸತಿ ದೀಪಾವಳಿ ಕೊಡಿಸಿರೋದಿದವನ ಆ ಬಟ್ಟೆನ ಹಾಕೊಂಡು ತಂಬಿಡು. ಅದು ಹೆಂಗೋ ಹಂಗೆ ಈತಲ್ಲ. ಅಲ್ಲ ಕಣಜ್ಜ, ಮಗಿಗೆ ಯುಗಾದಿ ಹಬ್ಬದಲ್ಲಿ ಬಟ್ಟೆ ತರ್ಲಿಲ್ಲ ಅಂದ್ರೆ ಆಗ್ತಿತ್ತೆ. ನಮ್ಗಂತೂ ಬೇಡ, ಮಗಿಗಾದ್ರೂ ಬೇಡವೆ? ಅಲ್ಲ ಅವರಪ್ಪ ಅಮ್ಮ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ ಹೇಳು? ನನ್ ಮಗಿಗೆ ಒಂದ್ ಜೊತೆ ಬಟ್ಟೆ ತಂದಾಕಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳಲ್ವೇ? ಇರೋದೊಬ್ಬ ಮೊಮ್ಮಗ, ಹೆಂಗ್ ನೋಡ್ಕೋಬೇಕು? ಅದನ್ ಬಿಟ್ಟು ಯಾವಾಗ್ಲೂ ಮುಖ ಉದಿಸ್ಕೊಂಡೇ ಇರ್ತೀಯ. ಏನ್ಲ ಹಂಗ್ ದುಡ್ಡು ನೋಡ್ತಿದ್ಯಾ? ಈಗ ನಿಮ್ಮ ಅಜ್ಜಿ ಹೇಳಾಯ್ತಲ್ಲ ನೇರಿ, ಬಟ್ಟೆ ಕೊಡಿಸ್ತೀನಿ. ಅಲ್ಲಿ ತಲೆ ಹರಟೆ ಅವೆಲ್ಲ ಮಾಡಬಾರ್ದು. ನಾವು ಯಾವ್ದು ಕೊಡಿಸ್ತೀವೋ ಅದನ್ನೇ ತಗೊಂಡ್ ಬರ್ಬೇಕು. ಅದನ್ನ ಬಿಟ್ಟು ಅಜ್ಜಿ ನಂಗೆ ಅದ್ ಬೇಕು ಇದ್ ಬೇಕು ಅಂತ ಹೇಳಿದ್ರೆ ಸರಿ ಇರಲ್ಲ ನೋಡು. ನಡಿಯವ ಬಂಗಾರ, ಹೋಗೋಣ ನಡಿ. ನಾನು ಇನ್ನೊಂದು ಬಿಟ್ಟು ಹೋಗ್ತೀನ ಯಾವಾಗಾದ್ರೂ. ನಡಿ, ಈ ರೀತಿ ಮುಖ ಉದಿಸ್ಕೊಂಡು ಕೂರ್ಬಾರ್ದು. ನಡಿಯವ. ಅಯ್ಯೋ ಅಜ್ಜಿ, ನಾನು ಎಲ್ಲೂ ಬರಲ್ಲ. ಬರೀ ತಾತ ನನ್ನನ್ನೇ ಯಾವಾಗ್ಲೂ ಬೈತಿರುತ್ತೆ. ನಂಗೆ ಯಾವ ಹಬ್ಬಕ್ಕೂ ಬಟ್ಟೆನೂ ಬೇಡ, ಏನೂ ಬೇಡ. ನಾನು ಎಲ್ಲೂ ಹೋಗಲ್ಲ. ನಾಳೆ ನಾನು ಊರೊಳಕ್ಕೂ ಹೋಗಲ್ಲ. ಹಿಂಗೆ ಕೂತಿರ್ತೀನಿ. ಹೋಗು, ನಾನು ಯಾವ ಸಂತೆಗೂ ಬರಲ್ಲ. ಹೋಗು. ಸರಿ ನಡಿ, ಹೋಗೋಣ. ಅವ್ನು ಬರಲ್ವಂತೆ, ಅವ್ನು ಹಿಂಗೆ ಕೂತಿರ್ಲಿ. ನಡಿ, ನಾನು ನೀನು ಹೋಗಿ ಬರೋಣ. ಸುಮ್ಕಿರಜ, ನೀನು ಅವನಿಗೆ ಆಡ್ತೀಯ ನೋಡವ. ಆತ್ರ ಬಿಟ್ಟಿದ್ದು ಆಂಜನೇಯನ್ ತರ ಆಡ್ತೀಯ ನೀನು. ಸುಮ್ನಿರು. ನಡಿಲ ಮಂಜ, ನಿನ್ ಬೇಗ ರೆಡಿ ಆಗು. ನಾನು ಬೇಗ ಬ್ಯಾಗ್ ತಗೊಂಡ್ ಬರ್ತೀನಿ. ಅಜ್ಜ, ಹೊಸಿ ಗಾಡಿನ ಮೆಲ್ಲು ಕೊಡ್ಸಜ್ಜ. ನಾನು ಹಿಂಗ್ ಸರಿಯಾಗಿ ಓಡ್ಸಕ್ ಆಗ್ತಿತ್ತೆ ಇಲ್ಲ. ನಂಗಂತೂ ಭಯನೇ ಆಗ್ತಿತ್ತಪ್ಪ. ಈ ಹೈವೇಲ್ ಬಂದ್ರೆ ಅಂತೂ ಜೀವ ಬಾಯಿಗೆ ಬಂದಂಗ ಆಗುತ್ತೆ ಕಣಜ್ಜ. ಅಷ್ಟೂರು ಮೆಲ್ಲು ಕೊಡ್ಸಜ್ಜ. ಒಂಚೂರು ಮೆಲ್ಲಕ್ಕೆ ಓಡ್ಸ. ಸೋಮ್ ಕುತ್ಕೊಳ್ಳಂಗಿ ನೀನು. ಅಷ್ಟು ಭಯ ಆಗಿರೋರು ಗಾಡಿನ ಯಾಕೆ ಬರ್ಬೇಕು ಹೇಳು? ಅಲ್ಲ, ಡೈಲಿ ಹೈವೇಲ್ ಓಡಾಡೋ ನಂಗೆ ಗಾಡಿನ ಹೈವೇಲ್ ಹೇಗೆ ಓಡಾಡ್ಬೇಕು ಅಂತ ಗೊತ್ತಿರಲ್ವೇ? ಸುಮ್ ಕುತ್ಕೋ. ಅಷ್ಟು ಭಯ ಆದ್ರೆ ನಿಂಗೆ ಗಟ್ಟಿಯಾಗಿ ಇಟ್ಕೊಂಡು ಕುತ್ಕೋ. ಅದನ್ನ ಬಿಟ್ಟು ಹುಷಾರು ಕಣಜ್ಜ ನೀನ್ ಎದುರೋದಲ್ದಲೆ ನನ್ನನ್ನು ಎದುರಿಸ್ಬೇಡ. ಸುಮ್ನಿಲ್ಲ, ನಿಮ್ಮ ಅಜ್ಜಿ ಫಸ್ಟೇ ಎದುರುತ್ತಿದ್ದೆ ಅಂತದ್ರಲ್ಲಿ ನಿಂಗೆ ಗಾಡಿ ಓಡಿಸ್ತೀನಿ ಅಂತ ಹೇಳ್ತಿದ್ಯಲ್ಲ, ಎಂತದ್ದು ಬೇಡ ಸುಮ್ನಿರು. ಅಲ್ಲಿ ಊರೊಳಕ್ಕೆ ಓಡಿಸಿವಂತೆ ಸುಮ್ನಿರು. ನಿಮ್ಮ ಅಜ್ಜಿ ಆಮೇಲೆ ಕೆಡವು ಎಲ್ಲಾದ್ರೂ ಬಿದ್ರೆ ಏನ್ ಮಾಡ್ತೀಯ? ಸುಮ್ನಿರು. ಏನ್ರಿ ಏನೋ ಹೇಳ್ತೀರ ಗುಂಡ? ಏನಂತೆ ಒಂದು? ನಿಮ್ಮ ಅಮ್ಮಗ ಹೈವೇಲ್ ಗಾಡಿ ಓಡಿಸ್ತಾನಂತೆ, ಕೊಡ್ಲೇಬೇಕಂತೆ. ಕೊಡ್ಲಾ? ಅಯ್ಯೋ ನೋಡಿಸ್ತಾನಂತ. ಬಿಡ ಬಿಡ ಬಿಡ, ಇಲ್ಲ ನಿಲ್ಸಿ. ನಾನು ಇಳಿದ್ ಬಿಡ್ತೀನಿ. ನೀನು ನಿಮ್ಮ ಅಮ್ಮಗ ಬರುವಂತೆ ಗಾಡಿಲಿ ನಾನು ಯಾವ್ದಾದ್ರು ಬಸ್ ಗಿಸಿಗೆ ಹತ್ಕೊಂಡ್ ಬರ್ತೀನಿ. ಮೊದ್ಲೇ ನಂಗೆ ಭಯ ಆಗ್ತಿದೆ, ಅಂತದ್ರಲ್ಲಿ ಇವ್ನ್ ಗಾಡಿ ಓಡಿಸ್ತಾನಂತೆ. ಸುಮ್ ಕುತ್ಕೊಳ್ಳ ಮಂಜ. ಅದಕ್ಕೆ ನೋಡ ನಾನು ನಿನ್ನ ಕರ್ಕೊಂಡ್ ಬರಲ್ಲ ಅನ್ನೋದು. ಒಂಚೂರು ಹುಷಾರಾಗಿ ಓಡಿಸಜ. ನಂಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ. ಒಂಚೂರು ನೋಡ್ಕೊಂಡು ಓಡಿಸಜ.
ಅಲ್ಲ ಕಂಡ್ಲಗುಂಡ ನಿಮ್ಮ ಅಜ್ಜ ಗಾಡಿ ಸೈಡಾಗಿ ನಿಲ್ಸ್ಬರ್ತೀನಿ ಅಂತ ಹೋದನು ಇಟ್ಟೊತ್ತಾದ್ರೂ ಬಂದಿಲ್ವಲ್ಲ ಲೇಟ್ ಆಗುತ್ತಪ್ಪ ಫಸ್ಟೇ ಲೇಟ್ ಆಗಿತ್ತೆ ನಮ್ಮ ಕೆಲಸ ಎಲ್ಲ ಅಂತದ್ರಲ್ಲಿ ಈಗಲೂ ಬೇಗ ಬಂದಿಲ್ಲ ನೋಡವ ಅಜ್ಜಿ ನಿಂಗೆ ಹೂವ ಏನೇನ್ ಬೇಕು ತಗೋ ಹೆಂಗೋ ಅಜ್ಜ ಅಲ್ಲೇ ಗಾಡಿ ನಿಲ್ಸ್ತಿತ್ತಲ್ಲ ಅಲ್ಲೇ ಸಂತೆಲಿ ಏನೇನ್ ಬೇಕು ಹಂಗೆ ತಗೊಂಡು ಹೋಗೋಣ ಅಂತೆ ಈಗ ಹಾರ ಹೂವ ಎಲ್ಲ ಏನೇನ್ ಬೇಕು ಎಲ್ಲ ತಗೋ ಈ ಹಾರ ಎಷ್ಟಪ್ಪ ಎಷ್ಟಾಗುತ್ತೆ ಈ ಹಾರಕ್ಕೆ ಹಂಗೆ ಒಂದೆರಡು ಮಾರು ಶ್ರಾವಂತಿಗೆ ಒಂದೆರಡು ಮಾರು ದುಡ್ಮಲ್ಗೆ ಕೊಟ್ಬಿಡು ನೋಡಜ್ಜಿ ಆ ಹಾರಕ್ಕೆ 200 ರೂಪಾಯಿ ಆಗುತ್ತೆ ನೋಡು. ಹಂಗೆ ಶಾವಂತಿಗೆ 100 ರೂಪಾಯಿ, ದುಡ್ಮಲ್ಗೆ 200 ರೂಪಾಯಿ ಮಾರು. 2 ಮಾರು ಬೇಕಾ 1 ಮಾರು ಬೇಕಾ? ಈಗ ಹಬ್ಬ ಅಂತ ಎಲ್ಲ ರೈಟ್ ಜಾಸ್ತಿ ಆಗಿತ್ತು ಹೇಳು, ಕಮ್ಮಿಗೆ ಯಾವುದು ಬರ್ತಿಲ್ಲ. 1,000 ರೂಪಾಯಿ ಮಗ್ಗು ಕೆಜಿಗೆ. ನಾವ್ ಹೇಗ್ ಮಾರೋದು ಹೇಳು? ಈ ಹಾರಕ್ಕೆ 200 ರೂಪಾಯಿ ಆಗುತ್ತಾ? ಅಲ್ಲ ಒಂದ್ ಮಾರು ದುಡ್ಮಲ್ಗೆ 200 ರೂಪಾಯಿನ ಯಾಕೆ ಈ ಸತಿ ಇಷ್ಟೊಂದು ರೇಟ್ ಆಗಿದ್ ಬಿಡವ? ಏನು ಕೇಳಂಗೇ ಇಲ್ಲ, ಆಡಿಕೊಂಡ್ ರೈಟ್ ಆಗಿತ್ತೆ. ಏನ್ ಮಾಡೋದು ಹೇಳಜ್ಜಿ, ಏನ್ ಮಾಡೋದು? ಎಲ್ಲವೂ ರೈಟ್ ಆಗಿತ್ತೆ, ಏನ್ ಮಾಡೋದು ಹೇಳು? ಬೆಳಗ್ಗಿಂದ ಸಂಜೆವರೆಗೂ ಕಾದ್ರೂ ಒಂದು 500 ರೂಪಾಯಿ 600 ರೂಪಾಯಿ ದುಡ್ಡು ಮಾಡೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಏನ್ ಹೇಳ್ಬೇಕು, ಎಷ್ಟಕ್ಕೆ ಮಾರಬೇಕು, ಎಷ್ಟಕ್ಕೆ ತಗೋಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಹೇಳು. ಏನೋ ಸರಿ ಬಿಡವ, ಹಾಕು ಈ ಒಂದೆರಡು ಹಾರ ಹಾಕು. ಹಂಗೆ ಒಂದೆರಡು ಮಾರು ಅಂತ ಹೇಳಿದ್ನಲ್ಲ ದುಡ್ಮಲ್ಗೆ, ಒಂದ್ ಮಾರು ದುಡ್ಮಲ್ಗೆ ಕೊಡು, ಒಂದೆರಡು ಮಾರು ಶಾವಂತಿಗೆ ಕೊಡು. ಅಜ್ಜಿ ನಮ್ಮ ಇತ್ಲ ಕಡೆನೇ ಚೆಂಡು ಹೂವ ಅನಾಡಿಕೊಂಡ್ಬಿಟ್ಟಿತ್ತೆ, ಅದನ್ನೇ ಕಟ್ಟಿ ಹಾಕಂತ ಬಾರಜ್ಜಿ. ಕಣ್ಣ ಗುಂಡ, ಅದು ಬೇಕು ಇದು ಸ್ವಲ್ಪ ನಾಂಡೋಗೋಣ ನಡಿ. ನಿಮ್ಮ ಅಜ್ಜ ಅಂತೂ ಎಲ್ಲಿಗೆ ಹೋಗ್ಬಿಡ್ತು ಹೇಳು, ಇಷ್ಟೊತ್ತಾದ್ರೂ ಬಂದಿಲ್ಲ. ಏನ್ ಬೇಕಜ್ಜಿ? ತರಕಾರಿ ಬೇಕಿತ್ತು ಕಣಪ್ಪ, ಎಲ್ಲ ತರಕಾರಿನೂ ಒಂದ್ ಕಾಲ್ ಕೆಜಿ ಹಾಕು. ಕಾಲ್ ಕೆಜಿ ಸಾಕೇನಜ್ಜಿ? ಎಲ್ಲರೂ ಒಂದೊಂದು ಕೆಜಿ ತಗೊಂಡೋಗ್ತಿದ್ದಾರೆ, ಅಂಥದ್ರಲ್ಲಿ ನೀನು ಬರೀ ಕಾಲ್ ಕೆಜಿ ಸಾಕಾ? ಏನ್ ಮಾಡೋದು ಹೇಳಯ್ಯ, ನಮ್ಮ ಮಗ ಸೊಸೆ ಇಬ್ರು ಬೆಂಗಳೂರಲ್ಲಿ ಇದ್ದಾರೆ. ಅವರು ಈ ಸತಿ ಹಬ್ಬಕ್ಕೆ ಬರೋಣ ಅಂತ ಫೋನ್ ಮಾಡಿದ್ರು. ಅಂತದ್ರಲ್ಲಿ ನಾವು ಮನೇಲಿ ಇರೋದು 3 ಜನ. 3 ಜನಕ್ಕೆ ಇನ್ನೆಷ್ಟು ಬೇಕು ಹೇಳು? ಕಾಲ್ ಕೆಜಿನೇ ಜಾಸ್ತಿ ಆಗುತ್ತೆ, ಸಾಕು ಬೇಗ ಹಾಕು. ಸರಿ ಕಣಜ್ಜಿ. ಅಜ್ಜಿ ನೋಡು, ಎಲ್ಲವೂ ಕಾಲ್ ಕೆಜಿ ಎಲ್ಲ ತರಕಾರಿನೂ ಪ್ಯಾಕ್ ಮಾಡಿಟ್ಟಿದ್ದೀನಿ, ತಗೊಳ್ಳಿ. ಕಣಜ್ಜಿ, ಇವತ್ತು ಯಾಕೋ ಒಬ್ಳೆ ಬಂದಿದೀಯಾ? ಅಜ್ಜ ಬಂದಿಲ್ವೇ ಜೊತೆಲಿ? ಅಲ್ಲ ಕಣ್ಣ ಮಂಜ, ನಿಮ್ ತಾತಂಗೆ ಇಷ್ಟದ್ ಬೇಕೆ ಗಾಡಿ ನಿಲ್ಸ್ಬರಕ್ಕೆ? ನೋಡು ನಾವು ಹೂವ ತಂಡು ಎಲ್ಲ ತರಕಾರಿ ಎಲ್ಲ ತಾಂಡಾದ್ರೂ ಇನ್ನೂ ಬಂದಿಲ್ಲ ನೋಡಪ್ಪ. ಬೇಡ ಕಣ್ಣ, ಸಂತೆಲಿ ಅನಾಡಿಕೊಂಡ್ ಜನ ಇರ್ತಾರೆ, ಆಮೇಲೆ ನೀನೆಲ್ಲಾದ್ರೂ ಮಿಸ್ ಆಗ್ಬಿಟ್ರೆ ಏನ್ ಮಾಡೋಣ? ಬೇಡ ಬಿಡು, ಬರ್ತಾರೆ. ಅಷ್ಟು ದಡ್ಡ ಅಂತ ತಿಳ್ಕೊಂಡಿದೀಯ ನೀನು? ಈಗ ನೋಡು ಹೇಗೋಗಿ ತಾತನ್ ಕರ್ಕೊಂಡ್ ಬರ್ತೀನಿ ಅಂತ. ಎಷ್ಟಾಯ್ತು ನಿಮ್ದು? ಒಂದು 500 ರೂಪಾಯಿ ಆಯ್ತು ಕಣಮ್ಮ, ಒಂದು 500 ರೂಪಾಯಿ ಕೊಡ್ರಿ. ನೋಡೋಣ, ತಗೊಳ್ಳಿ 500 ರೂಪಾಯಿ. ಹೊಸಿ ನಾನು ಇಲ್ಲೇ ಹೋಗಿ ನಮ್ಮ ಹುಡುಗಂಗೆ ಬಟ್ಟೆ ತಗೊಂಡ್ಬರ್ತೀನಿ. ಈ ಬ್ಯಾಗ್ ಎಲ್ಲ ಇಲ್ಲೇ ಇಲ್ಲಿ, ಅವ್ರು ಬಂದ್ರೆ ಇಲ್ಲಿ ಅಂಗಡಿ ಹೋಗಿದ್ದಾರೆ ಅಂತ ಹೇಳಿ. ಸರಿ ಕಣಮ್ಮ, ಆಯ್ತು. ಬ್ಯಾಗನ್ನ ಇಲ್ಲೇ ಇಟ್ಟೋಗ್ರಿ. ನಿಮ್ಮ ಮನೇಲಿ ಬಂದ್ರೆ ಹೇಳ್ತೀನಿ ತಲ್ರಿ, ಇಲ್ಲೇ ಎಲ್ಲ ತಾಂಡು ಇಟ್ಟೋಗಿದ್ದಾರೆ. ಸರಿ ಆಯ್ತು ಕಣಣ್ಣ. ಅಜ್ಜಿ ಕರೀತಿದ್ ಬಾ ಬೇಗ. ಏನ್ ಮಾಡ್ತಿದೀಯ ಇಲ್ಲಿ? ಅಜ್ಜಿ ಅಲ್ಲಿ ಬೈತಿತ್ತೆ, ಗಾಡಿ ನಿಲ್ಸ್ ಬರಕ್ಕೆ ಈಟೋದ್ ಬೇಕಾ ನಿಮ್ ತಾತಂಗೆ ಅಂತ. ಬಾರಜ್ಜ, ಅಜ್ಜಿ ಕರೀತಿದ್ ಬಾ. ಅಜ್ಜಿ ಹೇಳ್ತಿದ್ಲು ನಾವು ಹೊಸ ಬಟ್ಟೆ ತರ್ತೀನಿ, ಅಲ್ಲಿವರೆಗೂ ಅಜ್ಜನ್ ಕರ್ಕೊಂಡ್ ಬರೋಗು ಅಂತ ಹೇಳ್ತಿತ್ತು. ಬಾರಜ್ಜ ಬಿರ್ನೆ. ಅಲ್ಲ ಕಣ್ಲ ಗುಂಡ, ಒಬ್ನೇ ಬಂದಿದ್ಯಾ? ಅಲ್ಲ ಕಣ್ಲ, ಸಂತೆಲಿ ಇಷ್ಟೊಂದು ಜನ ಇದ್ದಾರೆ, ಎಲ್ಲಾದ್ರೂ ಕಳ್ದೋಗ್ಬಿಟ್ರೆ ಏನ್ ಮಾಡೋಣ ಹೇಳು? ಅಲ್ಲ ನಿಮ್ಮ ಅಜ್ಜಿ ಏನ್ ಮಾಡ್ತಿದ್ದಾಳೆ? ನೀನ್ ಒಬ್ಳನ್ನೇ ಕಳ್ಸಿ ನಿಮ್ಮ ಅಜ್ಜಿ ಎಂತದ್ ಮಾಡ್ತಿದ್ದಾಳ? ಅಜ್ಜಿ ಅಲ್ಲಿ ನಿಂಗೋಸ್ಕರ ಕಾಯ್ತಿದ್ದಾಳೆ, ಬೇಗ ಬಾ. ನೀನೀಗ ಬೇಗ ಬರ್ಲಿಲ್ಲ ಅಂದ್ರೆ ಅಜ್ಜಿ ಮತ್ತೆ ಕೋಪ ಮಾಡ್ಕೊಳತ್ ನೋಡು, ಬೇಗ ಬಾ. ಸರಿ ನಡಿಲ್ಲ, ಹೋಗೋಣ. ಇಲ್ಲಿ ಸ್ವಲ್ಪ ಹಣ್ಣು ಹಂಪಲು ಎಲ್ಲ ತಾಣ್ತಿದ್ದೆ, ಪೂಜೆಗೆ ಎಲ್ಲ ಏನೇನ್ ಬೇಕು ಅಂತ ತಾಣ್ತಿದ್ದೆ. ನಡಿ ಹೋಗೋಣ, ಬಿರ್ನೆ. ಲೇಟ್ ಆಯ್ತು, ಶಾನೆ ಹೊತ್ತಾಯ್ತು ಬಂದು. ಅಜ್ಜಿ ಅಲ್ಲೇ ನಿಂತಿದ್ದಾಳೆ, ಅಜ್ಜಿ ಕೂಗು, ನಡಿ ಹೋಗೋಣ ಬಿರ್ನೆ. ನೀನು ಈ ಹಣ್ಣಿನ ಕವರ್ ಇಟ್ಟು ನಾನು ಅಲ್ಲಿ ಹೋಗಿ ತರಕಾರಿ ಬ್ಯಾಗ್ನ ಇಸ್ಕೊಂತೀನಿ. ಪಾಪ ನಿಮ್ಮ ಅಜ್ಜಿಗೆ ಫಸ್ಟೇ ಕಾಲ್ ನೋವು, ಅಂಥದ್ರಲ್ಲಿ ಎಲ್ಲಿಂದ ಬ್ಯಾಗ್ನೆಲ್ಲ ಇಟ್ಕೊಂಡು ಸುತ್ತಾಡ್ತಾಳೆ. ಎಲ್ಲ ತಾಂಡಾಯ್ತಾ? ಎಲ್ಲ ತಾಂಡಾಯ್ತಾ ಹೇಳು, ಹೋಗಣ್ವಾ ಹೊರಡಣ್ವಾ ಈಗ? ಆಯ್ತು, ಎಲ್ಲ ತಾಂಡು ತರಕಾರಿ ಎಲ್ಲ ತಾಂಡಿದೀನಿ. ಇನ್ನೇನು ಗುಂಡು ಒಂದ್ ಜೊತೆ ಬಟ್ಟೆ ತಾಂಡು ಹೋದ್ರೆ ಮುಗೀತು. ನೀನು ಇಟ್ಟೊತ್ತೆಲ್ಲಿದೆ? ಅಲ್ಲ ನಾವು ಸಂತೆ ಬಂದು ಎಷ್ಟೊತ್ತಾಯ್ತು? ನಾನು ಹೂವಿನಾರ ಹೂವು ತರಕಾರಿ ಎಲ್ಲ ತಾಳೋ ಅಷ್ಟೊತ್ತಿಗೆ ನೀವೇನ್ ಮಾಡ್ತಿದ್ದೆ ಅಜ್ಜ? ಅದು ನಾನು ಪೂಜೆಗೆ ಏನೇನ್ ಬೇಕು ಹಣ್ಣು ಹಂಪಲು ಎಲ್ಲ ತಾಣ್ತಿದ್ದೆ. ಸರಿ, ಇನ್ನೇನು ಎಲ್ಲ ಮುಗಿತಲ್ಲ, ಹೊರಡೋಣ. ಏನಣ್ಣ ಚೆನ್ನಾಗಿದ್ದೀನಾ? ನಾನು ನಿಮ್ಮನ್ನು ಕೇಳಿದೆ ಅಜ್ಜಿಗೆ, ಎಲ್ಲಜ್ಜಿ ರಂಗೋಜ ಬಂದಿಲ್ವಾ ನಿಮ್ ಜೊತೆಲಿ ಅಂತ ಕೇಳಿದೆ. ಎಲ್ಲೋಗ್ಬಿಟ್ಟಿದ್ದೆ ಈಟೊತ್ತು? ಇಲ್ಲೇ ಹಣ್ಣು ಹಂಪಲು ತಾಣ್ತಿದ್ದೆ ಕಣ. ಹಣ್ಣು ಹಂಪಲು ಎಲ್ಲ ತಾಂಡು ಬರೋಣ ಅಂತ. ಇನ್ನೇನು ಯಾವಾಗ್ಲೂ ನಿಮ್ಮ ಅಂಗಡಿಗೆ ಬರೋದಲ್ಲ, ಹಾಗಾಗಿ ಇವಳು ತಾಣ್ತಿರ್ತಾಳೆ ನಮ್ಮ ರಂಗು ಅಂತ ಹೇಳಿ ನಾನೆಲ್ಲ ಹಣ್ಣು ಹಂಪಲು ಎಲ್ಲ ತಾಣ್ತಿದ್ದೆ. ಅಣ್ಣ ನಮ್ಗೆ ಬೇಕಾದ ತರಕಾರಿ ಬೇಕು ಕೊಡ್ರಿ. ನಡಿಲ್ಲ ಗುಂಡ, ನಾವು ನಿಮ್ ತಾತ ಬರೋ ಅಷ್ಟೊತ್ತಿಗೆ ಬಟ್ಟೆನಾದ್ರೂ ನೋಡ್ತಿರೋಣ. ಇಲ್ಲಾಂದ್ರೆ ನಾವೇನಾದ್ರೂ ಬಟ್ಟೆ ಅಂಗಡಿ ತಡ ಮಾಡಿದ್ರೆ ಮತ್ತೆ ಬಟ್ಕೊಂತಿರೋದು ನಿಮ್ ತಾತ. ಇನ್ನೂ ಆಗಿಲ್ವಾ, ಇನ್ನೂ ಎಷ್ಟೊತ್ತು ಅಂತ ಬೈತಿರುತ್ತಂಗೆ. ನಡಿ ನಾವು ಇಬ್ರು ಹೋಗಿ ಇಲ್ಲೇ ಪಕ್ಕದ ಅಂಗಡಿಯಲ್ಲಿ ಬಟ್ಟೆ ನೋಡ್ತಿರೋಣ, ಅಷ್ಟೊತ್ತಿಗೆ ನಿಮ್ ತಾತ ಬರುತ್ತೆ. ಸರಿ ಕಣಪ್ಪ, ನಾನಿನ್ನ ಬರ್ತೀನಿ. ಸರಿ ಅಣ್ಣ, ನಂಗೆ ಬೇಗ ಬೇಗ ತರಕಾರಿಯನ್ನ ಪ್ಯಾಕ್ ಮಾಡಿ. ಕಣೆ ರಂಗು, ಏನು ಇರೋ ಬರೋ ತರಕಾರಿನೆಲ್ಲ ನೀನು ಒಬ್ಳೆ ಕೊಂಡ್ಕೊಂಡಿರೋ ಆಗಿತ್ತೆ. ಇರೋ 3 ಜನಕ್ಕೆ ಈಟೊಂದು ತರಕಾರಿ ಬೇಕಾ? ಅಲ್ಲ ಸ್ವಲ್ಪ ತಾಳದ್ ಬಿಟ್ಟು ಅದೇನು ಇರುತ್ತೆ ಹೇಳು, ಬೇಗ ಹಾಳಾಗೋಗುತ್ತಪ್ಪ. ಅಂಥದ್ರಲ್ಲಿ ಈಟೊಂದು ತರಕಾರಿ ತಾಂಡಿದೆಯಲ್ಲ ನೀನು ಹೇಳು. ಅಲ್ಲ ಈ ವಜ್ಜಿಂಗೆ ಏನಾಗಿದೆ? ಯಾಕೆ ಈ ರೀತಿ ನಂಗೆ ಕೈ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಿದ್ದೆ? ನಂಗೆ ಯಾರು ಈ ವಜ್ಜ? ಅಲ್ಲ ಈ ವಜ್ಜಿಂಗೆ ಏನು ಗೊತ್ತಾಗ್ತಿಲ್ವಾ? ಏನಾದ್ರು ಕಣ್ಗಿಂಗ್ ಕಾಣಿಸ್ತಿಲ್ವಾ? ಇಷ್ಟು ತುಂಬಿರೋ ಸಂತೆಲಿ ನನ್ನನ್ನ ಕೈ
ಯಾಕೆ ಏನು ಮಾತಾಡ್ತಾನೆ ಇಲ್ವಲ್ಲ? ನಾನು ಆಟೋದಿಂದ ಅಷ್ಟು ಮಾತಾಡ್ತಿದ್ದೀನಿ, ನೀನು ನೋಡಿದ್ರೆ ಒಂದು ಮಾತಾಡ್ತೀವಲ್ಲ. ಅಜ್ಜ ಸರಿಯಾಗಿ ನೋಡ್ಕೊಂಡ್ ಮಾತಾಡು. ಅಲ್ಲ ಅವಾಗ್ಲಿಂದ ನೋಡ್ತಿದೀನಿ, ಯಾಕೆ ತುಂಬಿರೋ ಸಂತೆಲಿ ನನ್ನನ್ನ ಈ ರೀತಿ ಕೈ ಇಟ್ಕೊಂಡು ದರ್ದರ ಹೇಳ್ಕೊಂಡು ಹೋಗ್ತಿದೀಯಲ್ಲ, ಗೊತ್ತಾಗಲ್ವಾ ನಿಂಗೆ? ನಿಂಗೆ ಏನಾದ್ರು ಕಣ್ಗಿನ್ ಕಾಣಿಸಲ್ವಾ? ಯಾರಮ್ಮ ನೀನು? ನಾನು ನಿನ್ ಕೈ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಿದ್ದೆ. ಅಲ್ಲ ಇಲ್ಲೇ ನಾ ಇಷ್ಟೊತ್ತು ನಮ್ಮ ರಂಗು ಅಲ್ವೇ ನಿಂತಿದ್ದು? ನಾನು ನಮ್ಮ ರಂಗು ಕೈ ಅಲ್ವೇ ಇಟ್ಕೊಂಡು ಹೋಗ್ತಿದ್ದು? ಸುಮ್ನಿರಜ್ಜ ಸಾಕು, ಕಟ್ಟಿದ್ದೀನಿ. ಅಲ್ಲ ಸಂತೆಲಿ ನಾನು ಕೈ ಇಟ್ಕೊಂಡು ಇಲ್ಲಿವರೆಗೂ ಹೇಳ್ಕೊಂಡ್ ಬಂದಿರೋದಲ್ದಲೆ ಮತ್ತೆ ಏನೋ ರಂಗು ಅಂತೆ, ರಂಗು. ಯಾರಿಗೆ ಹೇಳ್ತಿದೀಯಾ ಅಜ್ಜ ನೀನು? ನೋಡ್ಕೊಂಡು ಸರಿಯಾಗಿ ಮಾತಾಡು ನೀನು, ಏನೇನೋ ಹೇಳಕ್ ಬರ್ಬೇಡ. ಯಾಕಮ್ಮ ಏನಾಯ್ತು? ಯಾಕೆ ಇವಜ್ಜ ಮೇಲೆ ಈ ರೀತಿ ಕೂಗಾಡ್ತಿದೀಯ ನೀನು? ಯಾಕೆ ಏನಾಯ್ತಮ್ಮ? ಕಣಣ್ಣ ನೋಡು, ನಾನು ತರಕಾರಿ ತಾಣ್ತಿದ್ದವಳಿಗೆ ಕೈ ಇಟ್ಕೊಂಡು ಇಲ್ಲಿವರೆಗೂ ಹೇಳ್ಕೊಂಬಂದು ರಂಗು 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 ಅಂತಿದ್ದಾರೆ. ಅಲ್ಲ ಇವ್ರಿಗೇನು ಗೊತ್ತಾಗಲ್ವೇ? ಅಲ್ಲ ಇವ್ರಿಗೇನು ಕಣ್ ಕಾಣಿಸಲ್ವೇ? ಹಾಡಾಗ್ಲೆಲ್ಲ ಈ ರೀತಿ ಬೇರೆ ಹೆಂಗಸ್ರನ್ನ ದರ್ದರ ಕರ್ಕೊಂಡು ಹೋಗ್ತಾರಲ್ಲ, ಗೊತ್ತಾಗಲ್ವೇ ಇವರಿಗೆ? ಅಯ್ಯೋ ಅಯ್ಯೋ ಅಮ್ಮ ತಾಯಿ ಕ್ಷಮಿಸ್ಬಿಡಮ್ಮ. ನಾನು ನಮ್ಮ ಹೆಂಡತಿ ಅಂತ ಇಟ್ಕೊಂಡು ಕೈ ಇಟ್ಕೊಂಡು ಹೇಳ್ಕೊಂಡು ಹೋಗಿದ್ದು. ನಾನು ಆ ಥರ ಮನುಷ್ಯ ಅಲ್ಲ ಕಣಮ್ಮ, ಕ್ಷಮಿಸ್ಬಿಡಮ್ಮ. ಏನೋ ಗೊತ್ತಿಲ್ದಲೆ ನಿನ್ನ ಕೈನ ಇಟ್ಕೊಂಡು ಹೋಗ್ಬಿಟ್ಟೆ, ಕ್ಷಮಿಸ್ಬಿಡು ತಾಯಿ, ನಾನು ನೋಡಿಲ್ಲ ಕಣವ. ಸುಮ್ನಿರಯ್ಯ, ಇಂಥವ್ರನ್ನೆಲ್ಲ ಕಂಡಿದ್ದೀನಿ ನಾನು. ಅಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಕ್ಷಮಿಸ್ಬಿಡಮ್ಮ ತಾಯಿ ಅಮ್ಮ ಅಂತ ಹೇಳ್ತಿದೀಯ ನೀನು? ಅಯ್ಯೋ ಅಮ್ಮ, ಇವ್ರು ಆ ಥರ ಮನುಷ್ಯ ಅಲ್ಲ, ತುಂಬ ಒಳ್ಳೆ ಮನುಷ್ಯ. ಏನೋ ಮಿಸ್ ಆಗೆಲ್ಲೋ ಈಗ ಫಸ್ಟಿಗೆ ತರಕಾರಿ ತಗೊಂಡು ಹೋದ್ರಲ್ಲ, ಅವ್ರ ಹೆಂಡತಿ ಅಂತ ತಿಳ್ಕೊಂಡು ಎಲ್ಲೋ ಮಿಸ್ ಆಗಿ ನಿಮ್ಮ ಕೈ ಇಟ್ಕೊಂಡಿದ್ದಾರೆ. ಈ ತುಂಬ ಒಳ್ಳೆ ಮನುಷ್ಯ ಇವರು, ಆ ರೀತಿ ಅಲ್ಲ. ಬಿಡಮ್ಮ ಹೋಗ್ಲಿ, ಏನೋ ಆಗೋದಾಗೋಯ್ತು ಬಿಡು. ಅಲ್ಲ ಅಜ್ಜ, ಒಂಚೂರು ಸರಿಯಾಗಿ ನೋಡ್ಕೊಂಡು ಹೋಗ್ಬೇಕು. ಈ ರೀತಿ ಎಲ್ಲ ಮಾಡಿದ್ರೆ ಬೇರೆಯವರೆಲ್ಲ ನೋಡಿದ್ರೆ ಏನು ಅನ್ಕೊಳ್ಳಲ್ಲ ಹೇಳ್ರಿ? ಒಂಚೂರು ಓಡಾಡ್ಬೇಕಾರೆ ನೋಡ್ಬಿಟ್ಟು ಓಡಾಡ್ಬೇಕು. ಅಯ್ಯೋ ಗೊತ್ತಿಲ್ಲದ ಕೈ ಇಟ್ಕೊಂಡ್ಬಿಟ್ಟೆ ಕಣ್ ತಾಯಿ, ಕ್ಷಮಿಸ್ಬಿಡು ಹೋಗ್ಲಿ ಅತ್ಲಗೆ. ಸರಿ ಕಣಜ್ಜ, ನೀನೇನು ಅಷ್ಟು ಹೇಳ್ತಿದೀಯಾ? ಇವ್ರ ಅಂಗಡಿಯವರೆಲ್ಲ ಹೇಳ್ತಿದ್ದಾರೆ ಅಂತ ಸುಮ್ಮನೆ ಹೋಗ್ತಿದ್ದೀನಿ ನೋಡು. ಸರಿ, ಯಾವಾಗಲೂ ಓಡಾಡ್ಬೇಕಾರೆ ಸರಿಯಾಗಿ ನೋಡ್ಕೊಂಡು ಓಡಾಡಬೇಕು. ಅದನ್ನ ಬಿಟ್ಟು ಈ ರೀತಿ ಎಲ್ಲ ಮಾಡಬಾರ್ದು ನೋಡು. ಅಯ್ಯೋ ಸರಿ ಆಯ್ತು ಕಣಮ್ಮ, ಬಿಡು. ಕಣಪ್ಪ, ನಾನು ಈ ಮಗಿನ ನೋಡೇ ಇಲ್ಲ. ಊರಿಗೆ ಹೋಗೋ ಬರ್ದಲ್ಲಿ ಟೈಮ್ ಆಯ್ತು ಅಂತ ಪಾಪ ಈ ಮಗಿ ಕೈ ಇಟ್ಕೊಂಡು ಹೇಳ್ಬಿಟ್ಟೆ ಅನ್ಸುತ್ತೆ. ಕ್ಷಮಿಸ್ಬಿಡವ ತಾಯಿ. ಸರಿ ಅಜ್ಜ, ಆಯ್ತು. ಇರ್ಲಿ ಬಿಡಜ್ಜ, ನೀನು ಎಂತನೋ ಅಂತ ನಂಗೆ ಗೊತ್ತಿಲ್ವೇ. ಇರ್ಲಿ ಬಿಡು, ಏನೋ ಆಗೋದಾಗೋಯ್ತು, ಅದೊಂದು ಕೆಟ್ಟ ಪೀಳಿಗೆ ಬಿಡು. ಅಯ್ಯೋ ದೇವ್ರೆ, ಸದ್ಯ ಇದನ್ನ ನಮ್ಮ ರಂಗು ನೋಡ್ಲಿಲ್ವಲ್ಲ. ಒಂದಂತೂ ಗೊತ್ತಾಯ್ತು, ಇನ್ಮೇಲೆ ಏನೇ ಮಾಡೋದಿದ್ರು ಸರಿಯಾಗಿ ನೋಡ್ಕೊಂಡು ಮಾಡ್ಬೇಕು ನೋಡ್ರಿ, ಇಲ್ಲಾಂದ್ರೆ ಇಂಥ ಅನಾಹುತಗಳಾಗೋಗ್ಬಿಡುತ್ತೆ. ಸದ್ಯ ಯಾರು ನೋಡ್ಲಿಲ್ಲ ಅನ್ಸುತ್ತೆ, ಬೇಗ ಇಲ್ಲಿಂದ ಹೋಗ್ಬಿಡೋಣ. ಅಲ್ಲ ಗುಂಡ, ನಿಮ್ಮ ಅಜ್ಜಿ ಎಲ್ಲ ಹೋಗ್ಬಿಟ್ಲು? ಅಯ್ಯೋ ತಾತ, ನಾನು ಅಜ್ಜಿ ಬಟ್ಟೆ ತಗೊಳ್ಳೋಣ ಅಂತ ಹೋದ್ವಿ. ಬಟ್ಟೆ ತಂದು ನೀನ್ ಕರೆದ್ ಬರೋಣ, ಅಜ್ಜಿ ನಮ್ ಕಾಲ್ ನೋವು ಆಗ್ತಿತ್ತೆ, ಹೋಗ್ ತಾತನ್ ಕರ್ಕೊಂಡ್ ಬರೋಗು ಇಲ್ಲೇ ಅಂತ ಕಳ್ಸಿದ್ಲು. ಅದಕ್ಕೆ ಬಂದೆ ನೋಡು. ಹೌದಾ, ನಿಮ್ಮ ಅಜ್ಜಿ ಎಲ್ಲ ನಿಂತ್ಕೊಂಡ್ಲಾ? ಹಾಗಾದ್ರೆ ನೀನ್ ಯಾವಾಗ ಬಂದಿದ್ದು? ನಾನು ಯಾವಾಗ ಬಂದಿದ್ದು ಗೊತ್ತಾ? ನೀನು ಆ ಆಂಟಿದು ಕೈ ಇಟ್ಕೊಂಡು ಹೇಳ್ಕೊಂಡ್ ಬರ್ತಿದ್ಯಲ್ಲ, ಅವಾಗ್ಲೇ ಬಂದೆ. ಆ ಆಂಟಿ ನಿಂಗೆ ಸರಿಯಾಗಿ ಕ್ಲಾಸ್ ತಾಂತಿಲ್ಲಲ್ಲ, ಅವಾಗ್ಲೇ ಬಂದೆ. ಈಗ ಅಜ್ಜಿ ಹತ್ರ ಹೋಗಿ ಅಜ್ಜಿ ತಾತ ಇತ್ತಲ್ಲ, ಯಾವ್ದೋ ಹೆಂಗಸು ಕೈ ಇಟ್ಕೊಂಡು ಹೇಳ್ಕೊಂಡು ಬರ್ತಿತ್ತು. ಆ ಹೆಂಗಸು ಅಲ್ಲೇ ನಿಲ್ಸಿ ಅಜ್ಜಿಂಗೆ ಸರಿಯಾಗಿ ಬೈತು ಅಂತ ಹೇಳ್ತೀನಿ. ಈಗ ನೋಡಿ, ಈಗ ಹೋಗಿ ಹೆಂಗ್ ಫಿಟ್ಟಿಂಗ್ ಇಡ್ತೀನಂತ ಅಜ್ಜಿ ಹತ್ರ. ನಾನೆಲ್ಲ ನೋಡ್ದೆ ಗೊತ್ತಾ? ಅಲ್ಲ ಗುಂಡ, ಬರ್ಲ ಇಲ್ಲಿ. ಇಲ್ಲ ಗುಂಡ, ಬರ್ಲ ಇಲ್ಲಿ. ಅಲ್ಲ ಕಣ್ಲ, ನಾನು ಏನೋ ನೋಡ್ದಲ್ಲೇ ಕೈ ಇಟ್ಕೊಂಡ್ ಬಂದೆ. ಅದನ್ನೇ ಹೋಗಿ ನೀನು ನಿಮ್ಮ ಅಜ್ಜಿ ತ ಕೇಳದೆ. ಸುಮ್ಮನೆ ಏನು ಹೇಳ್ಬೇಡ. ನಡಿ, ಈಗ ಮನೆ ಕಡೆಗೆ ಹೋಗೋಣ, ಸಾಕು ಬಂದಿದ್ದು. ನಡಿ ನಡಿ. ಅದಕ್ಕೆ ನೀನು ಬೇಡ ಅಂತ ಹೇಳಿದ್ ನಾನು. ನೀನು ಸರಿಯಾದ ಮನುಷ್ಯ ಅಲ್ಲ ಅಂತಾನೆ ಈ ರೀತಿ ಎಲ್ಲ ತಲೆಹರಟೆ ಮಾಡ್ತೀಯ ಅಂತಾನೆ ನಾನು ನಿನ್ನನ್ನು ಬೇಡ ಅಂತ ಹೇಳಿದ್ದು ಸಂತೆಗೆ. ನನ್ನ ಮಾತಿನ ಎಲ್ಲಿ ಕೇಳ್ತಾಳೆ ಅವಳು? ಏಯ್ ತಾತ, ನೀನಾದ್ರೆ ನಂಗೆ ಬೈಬೋದು. ನೀನಾದ್ರೆ ಆಗ್ಲಿಲ್ಲ ನಂಗೆ ನಡಿ ನಿಮ್ಮ ಅಮ್ಮನ ಮನೆಗೆ ಬಿಟ್ಟು ಬರ್ತೀನಿ, ನಿಮ್ಮ ಅಪ್ಪ ಇಂತ ಬಿಟ್ಟು ಬರ್ತೀನಿ ಅಂತ ಹೇಳ್ಬೋದು. ಈಗ ಅಜ್ಜಿ ಹತ್ರ ಸರಿಯಾಗಿ ಫಿಟ್ಟಿಂಗ್ ಇಡ್ತೀನಿ. ನಡಿ ನಡಿ ನಡಿ, ಹೇಳ್ತೀನಿ ನಡಿ ತಾತ. ಇಲ್ಲ ಗುಂಡ, ಬರ್ಲ ಇಲ್ಲಿ. ಇಲ್ಲ ಗುಂಡ, ಬರ್ಲ ಇಲ್ಲಿ. ಬರಕ್ಕಿಲ್ಲ, ನಾನು ಅಜ್ಜಿ ಹತ್ರ ಹೋಗಿ ಹೇಳ್ತೀನಿ, ನಾನು ಬರಲ್ಲ. ಇನ್ಮೇಲೆ ನೀನು ನಂಗೆ ಯಾವಾಗ್ಲೂ ಎದುರಿಸ್ಬಾರ್ದು ನೋಡು. ನೀನ್ ಏನಾದ್ರೂ ಎದುರಿಸಿದ್ರೆ ನಾನು ಅಜ್ಜಿ ತಕ ಎಲ್ಲ ಬಾಯಿ ಬಿಟ್ಬಿಡ್ತೀನಿ ನೋಡು. ಲಗುಂಡ, ಲಗುಂಡ ನಿಂತ್ಕೊಳ್ಳ ಇಲ್ಲಿ. ಲಗುಂಡ ನಿಂತ್ಕೊಳ್ಳ, ಬರ್ಲ ಇಲ್ಲಿ. ಲಗುಂಡ ಬರ್ಲ ಇಲ್ಲಿ, ಚಾಕ್ಲೇಟ್ ಕೊಡಿಸ್ಕೊಂಡು ಬರ್ಲ ನಿಂಗೆ. ಬರ್ಲ ಗುಂಡ ಇಲ್ಲಿ, ಬರ್ಲ. ಗುಂಡ ಎಲ್ಲೋಗ್ತೀಯ? ಬರ್ಲ, ನಿಂತ್ಕೊಳ್ಳ ಇಲ್ಲಿ. ಇಲ್ಲ ಗುಂಡ ನಿಂತ್ಕೊಳ್ಳ.